ನೋಡಿ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ರಿಪಬ್ಲಿಕನ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಹಜವಾಗಿ ಅವರಿಗೆ ವಿಶ್ವಾಸ ಇದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ ಈ ಕೇಸನ್ನ ಸಿಬಿಐಗೆ ನೀಡುವಂತಹ ನಂಬಿಕೆ ನನಗಿದೆ ಅನ್ನುವಂತಹ ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಪ್ರಸ್ತಾಪ ಮಾಡಿದ್ದಾರೆ. 100ಕ್ಕೆ 100 ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ. ನ್ಯಾಯಾಲಯಕ್ಕೆ ಸಾಕಷ್ಟು ದಾಖಲೆಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದ್ದೀವಿ. ಮೂಢ ಅಕ್ರಮದಲ್ಲಿ ಭಾಗಿಯಾದವರಿಗೆ ಸಂಕಷ್ಟ ಫೇಕ್ಸ್. ನನ್ನ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಲೋಕಾಯುಕ್ತದಲ್ಲಿ ನಡೀತಾ ಇರುವಂತಹ ತನಿಖೆಯನ್ನು ಸಿಬಿಐಗೆ ಕೊಡಬೇಕಾ ಬೇಡವಾ, ಇದರ ಬಗ್ಗೆ ಅಂತಿಮ ತೀರ್ಪು ಹೊರಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಜೊತೆಗೆ ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ನಿಮಗೂ ಮತ್ತು ಸಿ ಎಂ ಇಬ್ಬರಿಗೂ ಕೂಡ ಮಹತ್ವದ ದಿನ. ಸೊ ಏನಾಗುತ್ತೆ ಸರ್, ಇವತ್ತು ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್, 100ಕ್ಕೆ 100 ಭಾಗ ನಮ್ಮ ಪರವಾಗಿ ತೀರ್ಪು ಬರುತ್ತೆ. ಅಂದರೆ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡ್ತಾರೆ ಅನ್ನೋ ಸಂಪೂರ್ಣ ನಿರೀಕ್ಷೆ ಇದೆ. ಸೊ ಯಾಕಂತೇಳಿದ್ರೆ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೋದಕ್ಕೆ ಏನು ಬಲವಾದ ಕಾರಣಗಳಿದೆ ಅಂತ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಮತ್ತು ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡ್ತಾ ಅನ್ನೋ ವಿಶ್ವಾಸ ನನಗಿದೆ. ಸರ್, ಆ್ಯಕ್ಚುಲಾಗಿ ಸಿ ಬಿ ಐಗೆ ಕೊಡಬಾರ್ದು ಅನ್ನೋದು ಕೂಡ ಸಾಕಷ್ಟು ಪ್ರತಿವಾದ ನಡೆದಿದೆ ಸರ್. ಅದು ಯಾವ ರೀತಿಯಾಗಿ ಪರಿಗಣನೆ ತಗೋತಿರುತ್ತೆ ಸರ್? ಇಲ್ಲ ಸರ್, ನನ್ನ ಪ್ರಕಾರ ಅವರು ಅಂಥ ಬಲವಾದ ಒಂದು ಪ್ರತಿವಾದನ ಮಂಡನೆ ಮಾಡಿಲ್ಲ ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಕೊಟ್ಟಿಲ್ಲ ಸರ್. ಈ ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕಾಗಿರೋದು, ಲೋಕಾಯುಕ್ತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ಸರ್ಚ್ ದಾಖಲೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸರ್ಚ್ ವಾರೆಂಟ್ ಕೂಡ ಪಡೆದಿದ್ದ ಸಂದರ್ಭದಲ್ಲಿ ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ತಿಳಿಸಿ ಅವರು ಹೆಲಿಕಾಪ್ಟ್ರಲ್ಲಿ ಬಂದು 140 ಕಡತಗಳನ್ನು ತೊಗೊಂಡೋಗಿದ್ರು ಅಂತೇಳಿ ಲೋಕಾಯುಕ್ತ ದಾಖಲೆಯಲ್ಲಿ ಹೇಳ್ತಾರೆ. ಆ ಒಂದು ಕಾರಣಕ್ಕೆ 100 ದಾಖಲೆಗಳನ್ನು ತೊಗೊಂಡೋಗಿದ್ದಾರೆ ಮತ್ತು ಏಕಸದಸ್ಯ ಆಯೋಗ ರಚನೆ ಮಾಡಿರೋ ಕಾರಣಕ್ಕೆ ಸೊ ಅವರು ಅರ್ಜಿಯನ್ನು ಮುಕ್ತಾಯಗೊಳಿಸಿರೋದು. ಸೊ ಏಕಸದಸ್ಯ ಆಯೋಗ ವಿಚಾರಣೆ ಮಾಡೋದಷ್ಟೇ, ಅವರು ತನಿಖೆ ಮಾಡೋದು. ಸೊ ತನಿಖೆನೇ ಬೇರೆ, ವಿಚಾರಣೆ ಬೇರೆ ಆಗುತ್ತೆ. ಹಾಗಾಗಿ ಅವ್ರು ತನಿಖೆನ ಮುಂದುವರ್ಸ್ಕೊಳ್ಬೇಕಾಯಿತು. ಅದು ಬಿಟ್ಬಿಟ್ಟು ಅವರು ಅದನ್ನು ಮುಕ್ತಾಯ ಮಾಡೋಣ ಗಮನಿಸುತ್ತೆ ಇವರು ಆರೋಪಣ ರಕ್ಷಣೆ ಮಾಡುವಂಥ ಕೆಲಸ ಮಾಡಿರಂತ. ಮತ್ತು ಇದ್ರ ಜೊತೆಗೆ ಸಿದ್ದರಾಮಯ್ಯನ ವಿಚಾರಣೆ ಮಾಡುವಂಥ ಸಂದರ್ಭ ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ವಿಚಾರಣೆಗೆ ಬರುವಂಥ ಸಮಯನ ನಿಗದಿ ಮಾಡೋದು ತನಿಖಾಧಿಕಾರಿ, ಆದರೆ ಹೋಗುವಂಥ ಸಮಯನ ನಿಗದಿ ಮಾಡೋದು ಆರೋಪಿ ಸಿದ್ದರಾಮಯ್ಯ ಅವರು. ಸೊ ಇವೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಪೂರಕವಾದ ದಾಖಲೆಯನ್ನು ಕೂಡ ಕೊಟ್ಟಿದ್ದೀವಿ. ಕಳೆದ 7 ತಿಂಗಳಲ್ಲಿ ನಡೆಸ್ಕೊಂಡ್ಬಂದಿರುವಂಥ ಹೋರಾಟಕ್ಕೆ ಇವತ್ತು ಒಂದು ಅಂತ್ಯ ಸಿಗುತ್ತಾ ಸರ್? ಅಂದರೆ ನಿಮ್ಮ ಪರವಾಗಿ ಬರುವಂಥ ತೀರ್ಪು ಸಾಧ್ಯತೆ ಇದೆ ಸರ್ ಅಂತ? ಸರ್, ಅಂತ್ಯ ಅಂತ ಹೇಳೋಕ್ಕಾಗಲ್ಲ. ಆ ಹೋರಾಟದಲ್ಲಿ ಇದು ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಸೊ ಇನ್ನೂ ಇದೇ ರೀತಿ ಮುಂದಿನ ದಿನಗಳು ಕೂಡ ಜಯ ಸಾಧಿಸ್ತಾ ಹೋಗ್ತೀನಿ. ಅದು ನಾನೇನು ಗುರಿ ಇಟ್ಟಿನ ಗುರಿ ಸಾಧಿಸ್ತೀನಿ, ತಲುಪ್ತೀನಿ ಅನ್ನೋ ವಿಶ್ವಾಸ ನನಗಿದೆ. 50-50 ಆಲ್ಮೋಸ್ಟ್ ಎಲ್ರಿಗೂ ಒಂದು ಇದಾಗುತ್ತೆ ಅಂತ ಸರ್ ಇವತ್ತು? ಸರ್ ಹೌದು ಸರ್, ಅಕ್ರಮವಾಗಿ ಯಾರು 50-50 ಅನುಪಾತ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ತೊಂದರೆ ಆಗುತ್ತೆ ಮತ್ತು ಶಿಕ್ಷೆ ಅಂತೂ ಹಾಗೆ ಆಗುತ್ತೆ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. 100ಕ್ಕೆ 100ರಷ್ಟು ಇವತ್ತು ತೀರ್ಪು ನಮ್ಮ ಪರವಾಗಿ ಬರುತ್ತೆ. ಈ ಒಂದು ಪ್ರಕರಣ ಸಿಬಿಐಗೆ ಹೋಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ನನಗೆ ಜಯ ಸಿಕ್ಕುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ಕನ್ನಡ, ಮೈಸೂರು. ನೋಡಿ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ರಿಪಬ್ಲಿಕನ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಹಜವಾಗಿ ಅವರಿಗೆ ವಿಶ್ವಾಸ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ ಈ ಕೇಸನ್ನ ಸಿಬಿಐಗೆ ನೀಡುವಂತಹ ನಂಬಿಕೆ ನನಗಿದೆ ಅನ್ನುವಂತಹ ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಪ್ರಸ್ತಾಪ ಮಾಡಿದ್ದಾರೆ. 100ಕ್ಕೆ 100 ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ. ನ್ಯಾಯಾಲಯಕ್ಕೆ ಸಾಕಷ್ಟು ದಾಖಲೆಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದ್ದೀವಿ. ಮೂಢ ಅಕ್ರಮದಲ್ಲಿ ಭಾಗಿಯಾದವರಿಗೆ ಸಂಕಷ್ಟ ಫೇಕ್ಸ್. ನನ್ನ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಲೋಕಾಯುಕ್ತದಲ್ಲಿ ನಡೀತಾ ಇರುವಂತಹ ತನಿಖೆಯನ್ನು ಸಿಬಿಐಗೆ ಕೊಡಬೇಕಾ ಬೇಡವಾ, ಇದರ ಬಗ್ಗೆ ಅಂತಿಮ ತೀರ್ಪು ಹೊರಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಜೊತೆಗೆ ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ನಿಮಗೂ ಮತ್ತು ಸಿ ಎಂ ಇಬ್ಬರಿಗೂ ಕೂಡ ಮಹತ್ವದ ದಿನ. ಸೊ ಏನಾಗುತ್ತೆ ಸರ್, ಇವತ್ತು ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್, 100ಕ್ಕೆ 100 ಭಾಗ ನಮ್ಮ ಪರವಾಗಿ ತೀರ್ಪು ಬರುತ್ತೆ. ಅಂದರೆ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡ್ತಾರೆ ಅನ್ನೋ ಸಂಪೂರ್ಣ ನಿರೀಕ್ಷೆ ಇದೆ. ಸೊ ಯಾಕಂತೇಳಿದ್ರೆ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೋದಕ್ಕೆ ಏನು ಬಲವಾದ ಕಾರಣಗಳಿದೆ ಅಂತ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಮತ್ತು ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡ್ತಾ ಅನ್ನೋ ವಿಶ್ವಾಸ ನನಗಿದೆ. ಸರ್, ಆ್ಯಕ್ಚುಲಾಗಿ ಸಿ ಬಿ ಐಗೆ ಕೊಡಬಾರ್ದು ಅನ್ನೋದು ಕೂಡ ಸಾಕಷ್ಟು ಪ್ರತಿವಾದ ನಡೆದಿದೆ ಸರ್. ಅದು ಯಾವ ರೀತಿಯಾಗಿ ಪರಿಗಣನೆ ತಗೋತಿರುತ್ತೆ ಸರ್? ಇಲ್ಲ ಸರ್, ನನ್ನ ಪ್ರಕಾರ ಅವರು ಅಂಥ ಬಲವಾದ ಒಂದು ಪ್ರತಿವಾದನ ಮಂಡನೆ ಮಾಡಿಲ್ಲ ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಕೊಟ್ಟಿಲ್ಲ ಸರ್.
ಈ ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕಾಗಿರೋದು ಲೋಕಾಯುಕ್ತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ಸರ್ಚ್ ದಾಖಲೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸರ್ಚ್ ವಾರೆಂಟ್ ಕೂಡ ಪಡೆದಿದ್ದ ಸಂದರ್ಭದಲ್ಲಿ ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ತಿಳಿಸಿ ಅವರು ಹೆಲಿಕಾಪ್ಟ್ರಲ್ಲಿ ಬಂದು 140 ಕಡತಗಳನ್ನು ತೊಗೊಂಡೋಗಿದ್ರು ಅಂತೇಳಿ ಲೋಕಾಯುಕ್ತ ದಾಖಲೆಯಲ್ಲಿ ಹೇಳ್ತಾರೆ. ಆ ಒಂದು ಕಾರಣಕ್ಕೆ 100 ದಾಖಲೆಗಳನ್ನ ತೊಗೊಂಡೋಗಿದ್ದಾರೆ ಮತ್ತು ಏಕಸದಸ್ಯ ಆಯೋಗ ರಚನೆ ಮಾಡಿರೋ ಕಾರಣಕ್ಕೆ ಅವರು ಅರ್ಜಿಯನ್ನು ಮುಕ್ತಾಯಗೊಳಿಸಿರೋದು. ಏಕಸದಸ್ಯ ಆಯೋಗ ವಿಚಾರಣೆ ಮಾಡೋದಷ್ಟೇ ಅವರು ತನಿಖೆ ಮಾಡೋದು. ತನಿಖೆನೇ ಬೇರೆ, ವಿಚಾರಣೆ ಬೇರೆ ಆಗುತ್ತೆ. ಹಾಗಾಗಿ ಅವ್ರು ತನಿಖೆನ ಮುಂದುವರ್ಸ್ಕೊಂಡು ಬೇಕಾಯಿತು. ಅದು ಬಿಟ್ಬಿಟ್ಟು ಅವರು ಅದನ್ನು ಮುಕ್ತಾಯ ಮಾಡೋಣ ಗಮನಿಸುತ್ತೆ ಇವರು ಆರೋಪಣ ರಕ್ಷಣೆ ಮಾಡುವಂಥ ಕೆಲಸ ಮಾಡಿರಂತ. ಮತ್ತು ಇದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಮಾಡುವಂಥ ಸಂದರ್ಭ ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ವಿಚಾರಣೆಗೆ ಬರುವಂಥ ಸಮಯನ ನಿಗದಿ ಮಾಡೋದು ತನಿಖಾಧಿಕಾರಿ, ಆದರೆ ಹೋಗುವಂಥ ಸಮಯನ ನಿಗದಿ ಮಾಡೋದು ಆರೋಪಿ ಸಿದ್ದರಾಮಯ್ಯ ಅವರು. ಇವೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ. ಅದಕ್ಕೆ ಪೂರಕವಾದ ದಾಖಲೆಯನ್ನು ಕೂಡ ಕೊಟ್ಟಿದ್ದೀವಿ. ಕಳೆದ 7 ತಿಂಗಳಲ್ಲಿ ನಡೆಸ್ಕೊಂಡ್ಬಂದಿರುವಂಥ ಹೋರಾಟಕ್ಕೆ ಇವತ್ತು ಒಂದು ಅಂತ್ಯ ಸಿಗುತ್ತಾ ಸರ್? ಅಂದರೆ ನಿಮ್ಮ ಪರವಾಗಿ ಬರುವಂಥ ತೀರ್ಪು ಸಾಧ್ಯತೆ ಇದೆ ಸರ್ ಅಂತ? ಸರ್, ಅಂತ್ಯ ಅಂತ ಹೇಳೋಕ್ಕಾಗಲ್ಲ. ಆ ಹೋರಾಟದಲ್ಲಿ ಇದು ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಇನ್ನೂ ಇದೇ ರೀತಿ ಮುಂದಿನ ದಿನಗಳು ಕೂಡ ಜಯ ಸಾಧಿಸ್ತಾ ಹೋಗ್ತೀನಿ. ಮತ್ತು ನಾನೇನು ಗುರಿ ಇಟ್ಟಿನ ಗುರಿ ಸಾಧಿಸ್ತೀನಿ, ತಲುಪ್ತೀನಿ ಅನ್ನೋ ವಿಶ್ವಾಸ ನನಗಿದೆ. 50-50 ಆಲ್ಮೋಸ್ಟ್ ಎಲ್ರಿಗೂ ಒಂದು ಇದಾಗುತ್ತೆ ಅಂತ ಸರ್? ಸರ್ ಹೌದು ಸರ್. ಅಕ್ರಮವಾಗಿ ಯಾರು 50-50 ಅನುಪಾತ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ತೊಂದರೆ ಆಗುತ್ತೆ ಮತ್ತು ಶಿಕ್ಷೆ ಅಂತೂ ಹಾಗೆ ಆಗುತ್ತೆ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. 100ಕ್ಕೆ 100ರಷ್ಟು ಇವತ್ತು ತೀರ್ಪು ನಮ್ಮ ಪರವಾಗಿ ಬರುತ್ತೆ. ಈ ಒಂದು ಪ್ರಕರಣ CBIಗೆ ಹೋಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ನನಗೆ ಜಯ ಸಿಕ್ಕುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ಕನ್ನಡ, ಮೈಸೂರು. ನೋಡಿ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ರಿಪಬ್ಲಿಕನ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಹಜವಾಗಿ ಅವರಿಗೆ ವಿಶ್ವಾಸ ಇದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ ಈ ಕೇಸನ್ನ CBIಗೆ ನೀಡುವಂಥ ನಂಬಿಕೆ ನನಗಿದೆ ಅನ್ನುವಂಥ ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಪ್ರಸ್ತಾಪ ಮಾಡಿದ್ದಾರೆ. 100ಕ್ಕೆ 100 ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ನ್ಯಾಯಾಲಯಕ್ಕೆ ಸಾಕಷ್ಟು ದಾಖಲೆಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದ್ದೀವಿ. ಮೂಢ ಅಕ್ರಮದಲ್ಲಿ ಭಾಗಿಯಾದವರಿಗೆ ಸಂಕಷ್ಟ ಫೇಕ್ಸ್. ನನ್ನ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಲೋಕಾಯುಕ್ತದಲ್ಲಿ ನಡೀತಾ ಇರುವಂತಹ ತನಿಖೆಯನ್ನು CBIಗೆ ಕೊಡಬೇಕಾ ಬೇಡವಾ, ಇದರ ಬಗ್ಗೆ ಅಂತಿಮ ತೀರ್ಪು ಹೊರಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಜೊತೆಗೆ ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ನಿಮಗೂ ಮತ್ತು CM ಇಬ್ಬರಿಗೂ ಕೂಡ ಮಹತ್ವದ ದಿನ. ಏನಾಗುತ್ತೆ ಸರ್ ಇವತ್ತು? ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್, 100ಕ್ಕೆ 100 ಭಾಗ ನಮ್ಮ ಪರವಾಗಿ ತೀರ್ಪು ಬರುತ್ತೆ. ಅಂದರೆ ಈ ಪ್ರಕರಣವನ್ನು CBIಗೆ ವಹಿಸುವಂಥ ಸೂಕ್ತ ಆದೇಶ ಮಾಡ್ತಾರೆ ಅನ್ನೋ ಸಂಪೂರ್ಣ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ CBIಗೆ ಕೊಡಿಸೋದಕ್ಕೆ ಏನು ಬಲವಾದ ಕಾರಣಗಳಿದೆ ಅಂತ ನನಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಮತ್ತು ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ. ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಆ್ಯಕ್ಚುಲಾಗಿ CBIಗೆ ಕೊಡಬಾರ್ದು ಅನ್ನೋದು ಕೂಡ ಸಾಕಷ್ಟು ಪ್ರತಿವಾದ ನಡೆದಿದೆ ಸರ್. ಅದು ಯಾವ ರೀತಿಯಾಗಿ ಪರಿಗಣನೆ ತಗೋತಾರೆ ಅಂತ ಸರ್? ಇಲ್ಲ ಸರ್, ನನ್ನ ಪ್ರಕಾರ ಅವರು ಅಂಥ ಬಲವಾದ ಒಂದು ಪ್ರತಿವಾದನ ಮಂಡನೆ ಮಾಡಿಲ್ಲ ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಕೊಟ್ಟಿಲ್ಲ ಸರ್. ಈ ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕಾಗಿರೋದು ಲೋಕಾಯುಕ್ತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ಸರ್ಚ್ ದಾಖಲೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸರ್ಚ್ ವಾರೆಂಟ್ ಕೂಡ ಪಡೆದಿದ್ದ ಸಂದರ್ಭದಲ್ಲಿ ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ತಿಳಿಸಿ ಅವರು ಹೆಲಿಕಾಪ್ಟ್ರಲ್ಲಿ ಬಂದು 140 ಕಡತಗಳನ್ನು ತೊಗೊಂಡೋಗಿದ್ರು ಅಂತೇಳಿ ಲೋಕಾಯುಕ್ತ